ನನ್ನ ಕ್ಯಾರೆಕ್ಟ್ರೇನು ಏನು ಮೀಸೆ ಹವ್ವ ಕ್ವಾರ್ಮೀಸೆ ಹವ್ವ ದೆವ್ವ ಬರ್ತದ ಭೂತ ಬರ್ತದ ಅದು ಇದು ಏನೋ ಕೇಳಿದ್ರು. ಅದು ಒಂಥರ ಬರುತ್ತೆ ಕಥೆಯಲ್ಲಿ, ಆ ಥರದ್ದೆಲ್ಲ ಬರಲ್ಲ. ಹಂಗಾಗಿ ನಾನೊಬ್ಬ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಂಥ ಒಬ್ಬ ಆಫೀಸರ್. ಗೌರ್ಮೆಂಟ್ ಆಗಲಿ ಮನುಷ್ಯರು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಪ್ರೈಮರಿಲಾಗಲಿ ದುಡ್ಡಿರೋದಾಗಲಿ ಏನೇ ಆಗಲಿ, ಈ ಪಂಚಭೂತಗಳಿಂದ ಗಾಳಿ ಭೂಮಿ ಬೆಂಕಿ ನೀರು ಆಕಾಶ ಯಾರು ಅವಲಂಬಿತರಾಗಿ ಬದುಕ್ತಾರೋ ಅವ್ರಿಗೆ ಆಸೆಗಳು ದುರಾಸೆಗಳು ಇನ್ನೂ ಬೇಕು ಅನ್ನೋದೊಂದು ಒದ್ದೇ ಇರುತ್ತೆ. ಒಂದು ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಗೊತ್ತು, ಕದಂಬರ ಕಾಲ ಲೆಕ್ಕ ಹಾಕ್ಕೊಳ್ಳಿ, ಇದು ಸಿರ್ಸಿ ಸುತ್ತಮುತ್ತ ನಡೆದಂಥ ಕತೆ. ಆ ಒಂದು ಇದರಲ್ಲಿ ಎಷ್ಟು ಸತ್ಯಗಳು ಒಳಗಡೆ ಮುಚ್ಚೋಗಿದ್ದಾವೆ, ಎಷ್ಟೋ ವಿಚಾರಗಳೆಲ್ಲ ಒಳಗೆ ಮುಳುಗೋಗಿದ್ದಾವೆ. ಅದೇ ಥರ ತುಂಬ ಮನುಷ್ಯನಿಗೆ ಅಗತ್ಯವಾದ್ದು ಇನ್ನೂ ಗೊತ್ತು, ಮೋಸ್ಟ್ಲಿ 1.5 ಲಕ್ಷ 2 ಲಕ್ಷಕ್ಕೂ ಆಗೋಗ್ತದೆ. ಆ ನಿಧಿ ಒಂದು ಹುಚ್ಚಿಡ್ಸುತ್ತೆ ನಮಗೆ. ಅದು ನಮ್ಗೆ ಸಿಗಲಿಲ್ವಾ, ಏನು ಜೋಬಾಲಿಕ್ಕೊಂಬಂದ್ವಾ, ಈಗ ಜೋಬಾಲಿಕ್ಕೊಂಡಿದ್ದೀನ, ಯಾರಿಗೆ ಕೊಟ್ವಿ, ಏನು ಮಾಡಿದ್ರೆ, ಅದಕ್ಕೆ ಒಂದು ದೇವರು ಅಂತ ಹೇಳ್ತೀವಿ, ಅದನ್ನು ಬಂಗಾರ ಲಕ್ಷ್ಮಿ ಅಂತ ಹೇಳ್ತೀವಿ. ಅದಕ್ಕೆ ಆ ತಾಯಿ ಲಕ್ಷ್ಮಿ ಅದಕ್ಕೆ ಕಾವಲಿದ್ದಾಳ, ಅದು ಕೊಡ್ತಾಳ ನಮಗೆ, ಹಿಂಗೆ ಏನೋ ಸಿಕ್ಬಿಡ್ತು ಅಂತ ನೋಡಿ ಆಮೇಲೆ ಏನಾಗುತ್ತೆ. ಈ ಥರ ಸಾಕಷ್ಟು ನಮ್ಮ ದೇವರಾಜ್ ಪೂಜಾರಿ ಅಂದ್ಬಿಟ್ಟು ನಮ್ಮ ಕುಂದಾಪುರದವರು. ಇದಕ್ಕಿಂತ ನಮ್ಗೆ ತುಂಬ ಇದರಲ್ಲಿ ಎಲ್ಲದಕ್ಕಿಂತ ಭಾಳ ಮಜಾ ಸಿಗೋದು ನಮ್ಮ SK ರಾವ್ ಕ್ಯಾಮ್ರಾಮ್ಯಾನ್. ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಫ್ಯಾಂಟಾಸ್ಟಿಕ್ಕಾಗಿ ಮಾಡಿದ್ದಾರೆ. ಈಗ ನಾವು ಥಿಯೇಟ್ರಿಗೆ ಬನ್ನಿ, ಅಲ್ಲಿ ಬನ್ನಿ ಕೂತ್ಕೊಳ್ಳ, ಎಲ್ಲ ಕಳ್ಳೆಪುರಿ ಮುಂದೆ ಇಟ್ಕೊಳ್ಳಿ, ಪಾಪ್ಕಾರ್ನ್ ಮುಂದೆ ಹಾಕ್ಕೊಳ್ಳಿ, ಗೀತ ಚೆನ್ನಾಗಿ ಕೂಡ ಎಂಜಾಯ್ ಮಾಡ್ತೀರಾ. ಕನ್ನಡ ZEE5ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೇವಲ 99 ರೂಪಾಯಿ. ಕದಂಬರ ನಿಧಿ ಅಂದರೆ ಎಷ್ಟಿರ್ಬೋದು ಸರ್?